ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಈ ಕಿತ್ತಾಟ ವಿಪಕ್ಷಗಳಿಗೆ ಆಹಾರವಾದಂತಾಗಿದೆ. ಸಿಎಂ ಡಿಸಿಎಂ ಸಂಘರ್ಷದ ಬೆನ್ನಲ್ಲೇ ಕೇಸರಿ ಪಡೆಯ ನಾಯಕ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಏನದು ನೋಡಿ. ವಿಪಕ್ಷಗಳಿಗೆ ಆಹಾರವಾಯ್ತು ಡಿಸಿಎಂ ಡಿಶುಂ ಡಿಶುಂ. ಜಗದೀಶ್ ಶೆಟ್ಟರ್ ಬಾಯಲ್ಲಿ ಸರ್ಕಾರ ಪತನದ ಭವಿಷ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಜಟಾಪಟಿ ಜೋರಾಗಿ ನಡೀತಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷಗಳು ಸಿದ್ದು ಸರ್ಕಾರದ ವಿರುದ್ಧ ಮುಗಿಬೀಳ್ತಿವೆ. ಇನ್ನೊಂದು ಕಡೆ ಸರ್ಕಾರ ಇನ್ನೆಷ್ಟು ದಿನ ಉಳಿಯುತ್ತೋ ಅಂತ ವ್ಯಂಗ್ಯವಾಡ್ತಿದ್ದಾರೆ. ಈ ಮಧ್ಯೆ ಸಂಸದ ಜಗದೀಶ್ ಶೆಟ್ಟರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಪಕ್ಷದ ಶಾಸಕರುಗಳೇ ಅಪಾಯ ಅಂತ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ಸಿಗರಲ್ಲಿ ಒಳಬೇಗುದಿ ಕುದಿಯುತ್ತಿದೆ. ಈ ಸರ್ಕಾರ ಅವಾಂತರಗಳ ಸರ್ಕಾರವಾಗಿ ಮಾರ್ಪಡ್ತಿದೆ. ಯಾವಾಗ ಬೇಕಾದರೂ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರೂ ನಾವು ಏನು ಮಾಡುವಂಥದ್ದು ಇದೇ ಇಲ್ಲ. ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಟೈಮ್. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಾಗೇ ಆಗ್ತದೆ. ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಆ ರೀತಿ ಪರಿಸ್ಥಿತಿ ಒಳ ಬೀಗೋದು ಇದೆಲ್ಲ ಕುದೀತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ಅದು ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಇನ್ನು ಸಿದ್ದರಾಮಯ್ಯ ಸಿಎಂ ಆದಾಗಿನಿಂದಲೂ ಈ ಸಿಎಂ ಡಿಸಿಎಂ ಸ್ಥಾನದ ಕಿತ್ತಾಟ ಸಾಮಾನ್ಯ ಆಗ್ಬಿಟ್ಟಿದೆ. ಇವರ ಈ ಕುರ್ಚಿ ಬಡಿದಾಟದಲ್ಲಿ ಅಭಿವೃದ್ಧಿಯನ್ನೇ ಮರೆತು ಬಿಟ್ಟಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ತನ್ನ ತಪ್ಪುಗಳನ್ನ ಮುಚ್ಚಿ ಹಾಕಲು ಬಿಜೆಪಿ ಮೇಲೆ ಬೆರಳು ತೋರಿಸುತ್ತೆ ಅಂತ ಗುಡುಗಿದ್ರು. ಅವತ್ತು ಫಸ್ಟ್ ಡೇದಿಂದ ಇದು ಕ್ಲಾಸ್ ಚಾಲು ಆಗಿದೆ. ಫಸ್ಟ್ ಇದ್ದಿದೆ ಯಾವಾಗ ಅವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯ್ತು. 1-8 ದಿವಸ ಸದೃಶವಾಗಿಯೇ ಯಾರು ಸಿ ಎಮ್ಮು, ಯಾರು ಡಿ ಸಿ ಎಮ್ಮು, ಯಾರ್ದು ಎಷ್ಟು ಅವಧಿ ಅನ್ನುವಂಥದ್ದು. ಹೀಗಾಗಿ ಈ ಸರ್ಕಾರ ಇದರಿಂದನೇ ಇವತ್ತು ಜನರಿಗೆ ಒಳ್ಳೆಯದು ಮಾಡೋದು ಬಿಟ್ಟು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಬಿಟ್ಟು ಇದೇ ರೀತಿ ಬೆಳಗಿಂದ ಸಾಯಂಕಾಲ ಸಿ ಎಮ್ಮು ಡಿ ಸಿ ಎಮ್ಮು ಯಾರಾಗಬೇಕು, ಎಷ್ಟು ಜನ ಡಿ ಸಿ ಎಮ್ ಇರಬೇಕು, ಹೀಗಾಗಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂಥ ಕಾಳಜಿ ಇಲ್ಲ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟ ಇನ್ನು ಎಷ್ಟೆಲ್ಲ ಟೀಕೆ ಟಿಪ್ಪಣಿಗಳಿಗೆ ಎಡೆ ಮಾಡಿಕೊಡುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.